ನನ್ನ ಹೆಸರು ಉಮೇಶ್ ಯಲ್ಲಪ್ಪ ಕರಿಗಾರ್ ಅಂತ. ನಮ್ಮ ಕಂಪನಿ ಯುಕೆ ಪ್ರಾಪರ್ಟೀಸ್ ಅಂತ. ಇದಕ್ಕಿಂತ ಕಡಿಮೆ ಬೆಲೆ ಸೈಟ್ ಎಲ್ಲೂ ಸಿಗಂಗಿಲ್ಲ. ಈ ಭೂಮಿ ಮೇಲೆ ನಾವು ದುಡ್ಡು ಹಾಕಿದ್ರೆ 3 ಪಟ್ಟಲ್ಲ 4 ಪಟ್ಟನು ಆಗುವಂತ ಚಾನ್ಸಸ್ ಇರುತ್ತೆ. 8 ಇಂಚ್ ದಪ್ಪ ರೋಡ್ ಹಾಕಿದ್ದೇನೆ ನಾನು. ಎಲ್ಲ ಸಿಸಿ ರೋಡ್, ಸಿಸಿ ಕಾಲುವೆ, ಗಿಡಗಳನ್ನ ಹಾಕಿದ್ದೇನೆ. ಅಪ್ಕಮಿಂಗ್ ನ್ಯಾಷನಲ್ ಹೈವೇ ಇಂದ 500 ಮೀಟರ್ಸ್ ಇದೆ ನಮ್ದು ಲೇಔಟ್. ಈ ಲೇಔಟ್ ಅಲ್ಲಿ ಸೈಟ್ ತಗೊಂಡ್ರೆ 4 ಲಕ್ಷ ರೂಪಾಯಿ ದುಡ್ಡು ಉಳಿಯುತ್ತೆ. ಯಾಕಂದ್ರೆ ಓನರು ನಾನೇ, ಸೇಲರು ನಾನೇ. ಸೆಕ್ಯೂರಿಟಿ ಸಂಬಂಧ 24x7 ಎಲ್ಲಾ ಕಡೆ ಸಿಸಿ ಕ್ಯಾಮ್ರಾಗಳನ್ನ ಅಳವಡಿಸೇನಿ. ನಿಮ್ಮ ಹತ್ರ 2 ಲಕ್ಷ ರೂಪಾಯಿ ಇದ್ರೆ ಈ ಸೈಟ್ ನಿಮ್ದಾಗುತ್ತೆ. ನಾನು ಮಿಕ್ಕಿದ್ದ ಅಮೌಂಟ್ಗೆ ನಾನು ಲೋನ್ ಮಾಡ್ಕೊಡ್ತೇನೆ. 2 ವರ್ಷ ಬಿಟ್ರೆ ನಿಮ್ಗೆ ಡಬಲ್ ಆಗುತ್ತೆ. ಯಾರೇ ಮಧ್ಯವರ್ತಿಗಳು ಇಲ್ಲದೆ ಸೈಟ್ ಸಿಗ್ಬೇಕಂದ್ರೆ ಅದು ನನ್ನ ಹತ್ರ ಮಾತ್ರ ಸಾಧ್ಯ. ನೋಡಿ ಸರ್, ನಮ್ಮ ಸೈಟ್ ತಗೊಂಡ್ರೆ ಈ ರೀತಿ ಮನೇನು ಕಟ್ಟಬಹುದು. ನೀವು ಮನೆ ಕಟ್ಟಿ ಬಾಡಿಗೆನೂ ಬಿಡಬಹುದು. ದಯವಿಟ್ಟು ಯಾರು ಮನೆ ಕಟ್ಟೋರು ಇರ್ಲಿ, ಸೈಟ್ ತಗೊಳ್ಳೋರು ಇರ್ಲಿ, ಯಾರೇ ಇದ್ರು ಇದನ್ನ ದಯವಿಟ್ಟು ಶೇರ್ ಮಾಡಿ. ಯಾಕಂದ್ರೆ ಇಷ್ಟು ಕಡಿಮೆ ರೇಟ್ಗೆ ಈ ರೀತಿ ಡೆವಲಪ್ಮೆಂಟ್ ಮಾಡಿ ನಾವು ಸೈಟ್ ಇಷ್ಟು ಕಡಿಮೆ ಬೆಲೆಗೆ ಯಾರು ಕೊಡಂಗಿಲ್ಲ. ಮಧ್ಯಮ ವರ್ಗದವರಿಗೆ, ಈ ಕೂಲಿ ಕಾರ್ಮಿಕರಿಗೆ, ರೈತರಿಗೆ ನಾನು ಈ ಕೊಡ್ಬೇಕಂತ ನಾನು ತುಂಬಾ ಇಷ್ಟಪಟ್ಟಿದ್ದೇನೆ. ನನ್ನ ಹೆಸರು ಉಮೇಶ್ ಯಲ್ಲಪ್ಪ ಕರಿಗಾರ್ ಅಂತ. ನಮ್ಮ ಕಂಪನಿ ಉಮೇಶ್ ಯುಕೆ ಪ್ರಾಪರ್ಟೀಸ್ ಅಂತ. ಇದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಪೇಟ್ಬಣ ಗ್ರಾಮದಲ್ಲಿ ಸುಮಾರು ನಾವು ಒಂದು 40 ಎಕರೆ ಲೇಔಟ್ ಅನ್ನು ಮಾಡಿದ್ದೇವೆ. ಸುಮಾರು 15 ವರ್ಷದಿಂದ ನಾನು ಯುಕೆ ಪ್ರಾಪರ್ಟೀಸ್ ಅನ್ನೋ ಕಂಪನಿಯನ್ನ ಪ್ರೊಪ್ರೈಟರ್ ಆಗಿ ಸುಮಾರು ಲೇಔಟ್ಗಳನ್ನು ನಾನು ಮಾಡಿದ್ದೇನೆ. ನನ್ನ ಅಜೆಂಡಾ ಒಂದೇ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ನಾನು ಒಳ್ಳೆ ಕೈಗೆಟಕರುವ ದರದಲ್ಲಿ ಸೈಟ್ಗಳನ್ನು ಕೊಡಬೇಕಂತ ನನ್ನ ಒಂದು ಆಸೆ ಇತ್ತು. ಅದ್ರ ಪ್ರಕಾರ ವಿತ್ ಪ್ಯೂರ್ ಡೆವಲಪ್ಮೆಂಟ್ ಎಲ್ಲ ಸಿಸಿ ರೋಡು, ಸಿಸಿ ಕಾಲುವೆ, KEB ವರ್ಕ್, ಮೂಲಭೂತ ಸೌಕರ್ಯಗಳನ್ನು ಮೊದಲು ನಾವು ಕಸ್ಟಮರ್ಸ್ಗೆ ನಾವು ಕೊಟ್ಟರೆ ಖಂಡಿತ ಸೈಟ್ ಯಾವುದೇ ನಾವು ಏರಿಯಾದಲ್ಲಿ ಮಾಡಿದ್ರೆ ಸೈಟ್ ಸೇಲ್ ಆಗ್ತವೆ ಅನ್ನೋದಕ್ಕೆ ಎಕ್ಸಾಂಪಲ್ ನಾನೇ ಇರೋದು. ಓಕೆ ಸರ್, ಈಗ ಈ ಯುಕೆ ಪ್ರಾಪರ್ಟೀಸ್ ಅಲ್ಲಿ ಎಷ್ಟು ಡೈಮೆನ್ಷನ್ ಸೈಟ್ ಎಷ್ಟು ಇದರಲ್ಲಿ ಮಾಡಿದ್ದೀರಾ ಸರ್ ನೀವು? ಸುಮಾರು ಇದು ಟೋಟಲ್ ಇದು ಒಂದು ಸರ್ವೆ ನಂಬರ್ ಅಲ್ಲಿ 23 ಎಕರೆ ಸರ್ವೆ ನಂಬರ್. ಇದು ಒಂದೇ ಸರ್ವೆ ನಂಬರ್. ಇದರಲ್ಲಿ 8 ಎಕರೆ 20 ಗುಂಟೆ 8.5 ಎಕರೆ ನಾವು ಡೆವಲಪ್ಮೆಂಟ್ ಮಾಡಿದ್ದೇವೆ. ಈಗ ರೆಡಿ ಟು ರಿಜಿಸ್ಟ್ರೇಷನ್ ವಿತ್ ಅವರು ಮನೆ ಕಟ್ಟಕ್ಕೆ ಏನ್ ಬೇಕು ಎಲ್ಲಾ ಸೌಲಭ್ಯಗಳನ್ನು ನಾವು ಆಲ್ರೆಡಿ ನಮ್ಮ ಕಸ್ಟಮರ್ ಮನೆ ಕಟ್ಟಿಸ್ತಾ ಇದ್ದಾರೆ. ಇದರಲ್ಲಿ ಡೈಮೆನ್ಷನ್ ಬಂದ್ಬಿಟ್ಟು 30-40, 30-50, 40-40 ಮತ್ತೆ ಕಾರ್ನರ್ ಸೈಟ್ಗಳು 2 ಗುಂಟೆ 1.5 ಗುಂಟೆ ಕಾರ್ನರ್ ಸೈಟ್ಗಳೆಲ್ಲ ಇದೆ. ಸುಮಾರು 145 ಸೈಟ್ ಆಗಿದೆ. ಇದರಲ್ಲಿ ಆಲ್ರೆಡಿ 100 ಸೈಟ್ ಸೇಲ್ ಆಗಿದಾವು. ಇನ್ನ 45 ಸೈಟ್ ಇದೆ. ಮತ್ತೆ ಮನೆ ಕಟ್ಟಿನೂ ಮಾರ್ತಾ ಇದ್ದೇವೆ. ಕಸ್ಟಮರ್ಗೆ ಮನೆ ಬೇಕಂದ್ರೆ ಮನೆ ಕಟ್ಟಿ ಮಾರ್ತಾ ಇದ್ದೇವೆ. ಓಕೆ ಸರ್, ಈಗ ಸೈಟ್ ತಗೊಳ್ಳೋರು, ಮನೆ ಕಟ್ಟೋರು ಒಂದು ಬೇಸಿಕ್ ಪೇಮೆಂಟ್ ಅಂದ್ರೆ ನೀವೇ ಲೋನ್ ಮಾಡಿಸ್ಕೊಡ್ತೀರಾ, ಅದು ಹೇಗೆ ಸರ್? ನಮ್ಮಲ್ಲಿ ಬ್ಯಾಂಕ್ ಅಪ್ರೂವಲ್ ಇದೆ, ಬ್ಯಾಂಕ್ ಅಪ್ರೂವ್ಡ್ ಇದೆ. ಬ್ಯಾಂಕ್ಗಳಲ್ಲಿ ಹೋದ್ರೆ ನಮ್ಗೆ ಬೇಕಾದಂತ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ. ಅವರು ಕಸ್ಟಮರ್ ಪ್ರೊಫೈಲ್ ಅನ್ನು ನೋಡಿ ನಾವು ಆಲ್ರೆಡಿ ಬ್ಯಾಂಕಿಗೆ ಸಂಬಂಧಪಟ್ಟ ದಾಖಲೆಗಳನ್ನ ನಾವು ರೆಡಿ ಇಟ್ಕೊಂಡಿದ್ದೇವೆ. ಕಸ್ಟಮರ್ ನೇರವಾಗಿ ಬ್ಯಾಂಕಿಗೆ ಹೋದ್ರೆ ಕಸ್ಟಮರ್ ಪ್ರೊಫೈಲ್ ಎಲ್ಲ ಓಕೆ ಇತ್ತಂದ್ರೆ ಬ್ಯಾಂಕ್ ಲೋನ್ ಆಗುತ್ತೆ. ಓಕೆ, ಆಲ್ ಓವರ್ ಕರ್ನಾಟಕ ನೋಡ್ತಾರೆ, ಬೆಂಗಳೂರಿನವ್ರು ಜಾಸ್ತಿ ನೋಡ್ತಾರೆ ಆಕ್ಚುಲಿ. ಹೌದೌದು. ಈ ಒಂದು ವಿಡಿಯೋ ಯಾವ ಜಿಲ್ಲೆಯವರಿಗೆ ಅನ್ವಯಿಸುತ್ತೆ ಸರ್? ಇಲ್ಲ, ನಮ್ಮಲ್ಲಿ ಜಿಲ್ಲೆ ಅನ್ನೋದಕ್ಕಿಂತ ನಮ್ಮಲ್ಲಿ ಬೆಂಗಳೂರಲ್ಲಿ ಇಲ್ಲಿ ಕೆಲಸ ಮಾಡೋರು ಬೆಂಗಳೂರಾಗೂ ಇದ್ದಾರೆ. ಬೆಂಗಳೂರವರು ಇಲ್ಲಿ ನಮ್ಮಲ್ಲಿ ಸೈಟ್ ತಗೊಂಡಿದ್ದಾರೆ. ಆಲ್ರೆಡಿ ಸುಮಾರು ಒಂದು 10-12 ಸೈಟ್ ಬೆಂಗಳೂರವ್ರು ತಗೊಂಡಾರ, ದಾವಣಗೆರೆ ತಗೊಂಡಾರ. ಆಕ್ಚುಲಿ ಇದು ನಮ್ಮ ಲಕ್ಷ್ಮೇಶ್ವರದಲ್ಲಿ ಗದಗ ಜಿಲ್ಲಾದಲ್ಲಿ ನಾನು 15 ವರ್ಷದಿಂದ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ. 15 ವರ್ಷ ನಾನು ಬೆಂಗಳೂರಲ್ಲಿ ಸುಮಾರು 8-10 ವರ್ಷ ನನ್ನ ಅನುಭವ ಇದೆ. ಬಟ್ ಈ ರೀತಿ ಡೆವಲಪ್ಮೆಂಟ್, ಈ ರೀತಿ ಮೂಲಭೂತ ಸೌಕರ್ಯ, ಇಷ್ಟು ಈ ಮಣ್ಣು ಕೆಂಪು ಮಣ್ಣು ಇರೋ ಬರೀ 2-3 ಫೂಟಿಗೆ ನಾವು ಪಾಯ ಹಾಕೋಬಹುದು. ಅಷ್ಟು ಗಟ್ಟಿಯಾದ ಮಣ್ಣು ಈ ಲಕ್ಷ್ಮೇಶ್ವರ ಸುತ್ತಮುತ್ತ ಎಲ್ಲಾ ಹಳ್ಳಿಗಳವ್ರು ತಗೊಳ್ತಾ ಇದಾರ. ಹುಬ್ಳಿ, ಗದಗ, ಹಾವೇರಿ ಎಲ್ಲಾ ಜಿಲ್ಲೆಯವರು, ಆಲ್ ಓವರ್ ಕರ್ನಾಟಕದವ್ರು ಬಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಆಲ್ರೆಡಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಎಲ್ಲಾ ಜಿಲ್ಲೆದವರು ಬರ್ತಾರೆ. ಎಸ್ಪೆಷಲಿ ಲಕ್ಷ್ಮೇಶ್ವರದವರಿಗೆ, ಲಕ್ಷ್ಮೇಶ್ವರ ತಾಲೂಕು, ಶಿರಟ್ಟಿ ತಾಲೂಕಿನವರಿಗೆ ಬಹಳ ಅನುಕೂಲ. ನಿಯರೆಸ್ಟ್ ಕಾಲೇಜ್ ಇದೆ, ಅಗಡಿ ಇಂಜಿನಿಯರಿಂಗ್ ಕಾಲೇಜ್ ಅಂತ, ಮತ್ತೆ ಹಾಸ್ಪಿಟಲ್ ಇದೆ. ಮುಂದೆ ಅಪ್ಕಮಿಂಗ್ ಅದು ಮೆಡಿಕಲ್ ಕಾಲೇಜ್ ಆಗುವಂತ ಚಾನ್ಸಸ್ ಇದೆ. ವಾಕಬಲ್ ಡಿಸ್ಟೆನ್ಸ್ ನ್ಯಾಷನಲ್ ಹೈವೇ ಅಪ್ರೂವಲ್ ಆಗಿದೆ. CDP ಪ್ಲಾನ್ ಅಲ್ಲಿ ನ್ಯಾಷನಲ್ ಹೈವೇ ಅಪ್ರೂವಲ್ ಆಗಿದೆ. ಇದೇನು ಮುಂದ್ಗಡೆ ಈಗ ಕಾಣ್ತಾ ಇರೋದು ಇದು 2 ಎಕರೆ. ಇದನ್ನು ನಾವೇ ಮಾಡಿರೋದು. ಇದನ್ನು ಮಾಡಿದ್ದೇನೆ. ಇದು ನೆಕ್ಸ್ಟ್ ಇನ್ನೊಂದು 2 ಲ್ಯಾಂಡ್ ಆದ್ರೆ ಹೈವೇ CDP ಪ್ಲಾನ್ ಅಲ್ಲಿ ಅಪ್ಕಮಿಂಗ್ ಮೋಸ್ಟ್ಲಿ ಇನ್ನೊಂದು 2-3 ಇಯರ್ಸ್ ಅಲ್ಲಿ ನ್ಯಾಷನಲ್ ಹೈವೇ ಅದು ಸ್ಟಾರ್ಟ್ ಮಾಡ್ತಾರೆ ವರ್ಕ್. ಸರ್, ಈಗ ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಇದು
ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಗೆ ಹಾಕಬೇಕು ಅಥವಾ ಮನೆ ಕಟ್ಟೋದಕ್ಕೆ ಯಾವ್ದಕ್ ಬೆಸ್ಟ್ ಅನ್ಸುತ್ತೆ? ಯಾಕಂದ್ರೆ ರಿಟರ್ನ್ಸ್ ಬಯಸ್ತಾರಲ್ವಾ ಜನರು ಎಲ್ಲಾನು. ಕಸ್ಟಮರ್ಗೆ ಮನೆ ಕಟ್ಟಕ್ಕೂ ಅನುಕೂಲ ಇದೆ. ಈಗ ಎಷ್ಟು ನಮ್ಮಲ್ಲಿ ಬರೋಂತ ಎಲ್ಲ ಟೀಚರ್ಸೇ ಆಲ್ಮೋಸ್ಟ್ 99% ಟೀಚರ್ಸ್ ತಗೊಂಡಿದ್ದಾರೆ. ಹೈಸ್ಕೂಲ್ ಟೀಚರ್ಸ್, ಪ್ರೈಮರಿ ಸ್ಕೂಲ್ ಟೀಚರ್ಸ್, ಕಾಲೇಜ್ ಲೆಕ್ಚರ್ಗಳು ತಗೊಂಡಿದ್ದಾರೆ. ಮನೇನು ಕಟ್ಟಕ್ಕೆ ಡೈರೆಕ್ಟ್ ಬಂದು ಮನೇನು ಕಟ್ಟಬಹುದು. ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಗೆ ಅಂತಂದ್ರೆ ಇನ್ವೆಸ್ಟ್ಮೆಂಟ್ಗೆ ಇವ್ರ ಈಗ ನಾವು ಸ್ಟಾರ್ಟಿಂಗ್ ಒಂದು 20-25 ಸೈಟ್ ಮಾರಿದ್ವಿ. ಯಾವಾಗ 1 ಇಯರ್ ಆಗಿಲ್ಲ ಇನ್ನು. ಅವಾಗಲೇ ಅವ್ರಿಗೆ ನಾವು 800 ರೂಪಾಯಿ ಸ್ಕ್ವೇರ್ ಫೀಟ್ ಹಂಗೆ ಕೊಟ್ಟಿದ್ವಿ. ಇವಾಗ ಆಲ್ರೆಡಿ ಸೈಟ್ ಅನ್ನ ವಾಪಸ್ ಕಸ್ಟಮರ್ ಅವ್ನು ಕೇಳಿದ್ರೆ ಕೊಡ್ತಾ ಇಲ್ಲ. ಕಸ್ಟಮರ್ 1000 ರೂಪಾಯಿ ಕೇಳಿದ್ರೆ ಕೊಡ್ತಾ ಇಲ್ಲ. ವಿತಿನ್ 1 ಇಯರ್ 2 ಇಯರ್ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಎಸ್ಪೆಷಲಿ ನಾ ಹೇಳೋದು 1 ವರ್ಷದಿಂದ 2 ವರ್ಷ 3 ವರ್ಷ ಬಿಟ್ರೆ ಡಬಲ್ ಆಗುತ್ತೆ. 100% ಡಬಲ್ ಆಗುತ್ತೆ. ಮನಿ ಕಟ್ಟೋರಿಗೆ ಮಿಡ್ಲ್ ಕ್ಲಾಸ್ ಒಂದು ಕನಸಿರುತ್ತೆ, ಒಂದು ಮನಿ ಕಟ್ಬೇಕು ಅಂತ. ಬಹಳ ಎಲ್ಲರಿಗೂ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಮನೆ ಕಟ್ಬೇಕು ಅನ್ನೋದು ಕನಸಿರುತ್ತೆ. ಅವ್ರಿಗೆ ಬಂದು ಇಲ್ಲಿ ಆರಾಮಾಗಿ ಮನೆ ಕಟ್ಕೊಂಡು ನ್ಯಾಚುರಲ್ ಆಗಿ ಗಾಳಿ ಬೆಳಕು ಎಲ್ಲ ಚೆನ್ನಾಗಿದೆ. ನೀರು ಸಹ ತುಂಬಾ ಸೂಪರ್ ಆಗಿದೆ. ನೀರು ಪ್ರತಿ ಒಂದೊಂದು ಸೈಟ್ ಅಲ್ಲಿ ಬೋರ್ ಹೊಡಿಸಿದ್ರು ನೀರು ಬೀಳುತ್ತೆ. 4ರಿಂದ 5 ಇಂಚ್ವರೆಗೂ ನೀರು ಬಿದ್ದಿದೆ. ಆಲ್ರೆಡಿ 2-3 ಕಸ್ಟಮರ್ ಬೋರ್ ಹೊಡಿಸಿದ್ದಾರೆ. ನಾನು ಹೊಡಿಸಿದ್ದೇನೆ. ನಂದು 5-6 ಇಂಚ್ ನೀರು ಬಿದ್ದಿದೆ. ಯಾರೇ ಮಧ್ಯವರ್ತಿಗಳು ಇಲ್ಲದೆ ಸೈಟ್ ಇಲ್ಲದೆ ಸಿಗ್ಬೇಕಂದ್ರೆ ಅದು ನನ್ನ ಹತ್ರ ಮಾತ್ರ ಸಾಧ್ಯ. ಇಲ್ಲಿ ಏಜೆಂಟ್ರಾಗ್ಲಿ ಯಾರು ಇಲ್ಲಿಗೆ ಬರಂಗಿಲ್ಲ. ನನ್ನ ಹತ್ರ ಲೇಔಟ್ ಹತ್ರ ಯಾರು ಬರಂಗಿಲ್ಲ. ಇಲ್ಲಿವರೆಗೂ ನಾನು 145 ಸೈಟ್ ಇದೆ ಟೋಟಲ್. ಇದರಲ್ಲಿ 100ಕ್ಕಿಂತ ಹೆಚ್ಚು ಸೈಟ್ ಮಾರಿದ್ದೀನಿ. ಒಬ್ರಿಗೂ ಏಜೆಂಟ್ ಹತ್ರ ನಾನು ಯಾರಿಗೂ ಸೈಟ್ ಕೊಟ್ಟಿಲ್ಲ. ಎಲ್ಲ ಕಸ್ಟಮರ್ ಇಲ್ಲಿ ಲೇಔಟ್ ನೋಡ್ತಾರೆ, ಡೈರೆಕ್ಟ್ ಆಗಿ ನನ್ನ ಹತ್ರ ನೇರವಾಗಿ ಬಂದು ವ್ಯಾಪಾರ ಮಾಡ್ಕೊಂತಾರೆ, ದುಡ್ಡು ಕೊಡ್ತಾರೆ, ಖರೀದಿ ಮಾಡ್ಕೊಂತಾರೆ. ಡಾಕ್ಯುಮೆಂಟೇಶನ್ ಲೀಗಲಿ ಎಲ್ಲಾ ಡಾಕ್ಯುಮೆಂಟ್ಸ್ ಓಕೆ ಇದೆ. ಅದ್ರ ಪ್ರಕಾರ ಬ್ಯಾಂಕ್ ಲೋನ್ ಆಗಿದೆ. ಒಂದ್ಸತಿ ಬ್ಯಾಂಕ್ ಲೋನ್ ಆಗಿದೆ ಅಂದ್ರೆ ಆ ಡಾಕ್ಯುಮೆಂಟ್ಸ್ ಲೀಗಲಿ ಇದೆ ಅಂತ ನಾವು ತಿಳ್ಕೊಬೇಕು. ಅದನ್ನ ಕಸ್ಟಮರ್ಗೂ ನಾನು ಹೇಳಕ್ ಬಯಸ್ತೇನೆ. ಯಾವುದೇ ಸಮಸ್ಯೆ ಇಲ್ಲ. ಸೀದಾ ಬಂದು ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು, ಮನೆ ಕಟ್ಟೋದು ಇಷ್ಟ. ಕಸ್ಟಮರ್ಗೆ ನಾವು ಏನ್ ಮಾಡ್ತಿದ್ದೀವಿ, 2 ಲಕ್ಷ ರೂಪಾಯಿ ನೀವು ಅಡ್ವಾನ್ಸ್ ಬುಕ್ಕಿಂಗ್ ಅಂತ ನನಗೆ ಕೊಟ್ರೆ ನಾವೇ ಲೋನ್ ಮಾಡಿಸಿ, ಬ್ಯಾಂಕ್ ಲೋನ್ ಬೇಕಂದ್ರೆ ನಾವೇ ಲೋನ್ ಮಾಡಿಸ್ಕೊಡ್ತೇವೆ. ವಿತ್ ಎಲ್ಲ ಡಾಕ್ಯುಮೆಂಟ್ಸ್. ನಮಗೆ ಡಾಕ್ಯುಮೆಂಟ್ಸ್ ಒಂದು ಕೊಟ್ರೆ ಸಾಕು ಕಸ್ಟಮರ್ದು. ನಾವು ಬ್ಯಾಂಕಿಗೆ ನಾವು ಏನೈತಿ ಡಾಕ್ಯುಮೆಂಟ್ಸ್ ಕೊಟ್ಟು ಲೋನ್ ಮಾಡಿಸ್ಕೊಡ್ತೇವೆ. 2 ಲಕ್ಷ ರೂಪಾಯಿ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಕೊಡ್ಬೇಕು ಸರ್. ಇದಕ್ಕಿಂತ ಕಡಿಮೆ ಬೆಲೆ ಸೈಟ್ ಎಲ್ಲೂ ಸಿಗಂಗಿಲ್ಲ. ನಿಮಗೆ ಸ್ವಂತ ಮನೆ ಮಾಡ್ಬೇಕು ಅನ್ನೋ ಕನಸಿದ್ರೆ, ನಿಮಗೆ ಆಸೆ ಇದ್ರೆ ಬಂದು ಇಲ್ಲಿ ಸೈಟ್ ತಗೊಂಡು ನೀವು ಒಂದು ಒಳ್ಳೆ ಮನೆ, ಸುಂದರವಾದ ಮನೆ ಕಟ್ಟಿಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಕಾಲ ಕಳಿಬಹುದು. ನಿಮಗೆ ಹೆಚ್ಚಿನ ಮಾಹಿತಿ ಏನೋ ಡೀಟೇಲ್ಸ್ ಬೇಕಾದ್ರೂ ಈ ಸ್ಕ್ರೀನ್ ಮೇಲೆ ನನ್ನ ಮೊಬೈಲ್ ನಂಬರ್ ಬರ್ತಾ ಇದೆ. ನನ್ನ ಮೊಬೈಲ್ ನಂಬರ್ಗೆ ನನಗೆ ಡೈರೆಕ್ಟ್ ನೇರವಾಗಿ ಕಾಲ್ ಮಾಡಿ. ಮತ್ತು ನನ್ನ ಅಡ್ರೆಸ್ ಇದೆ ಸ್ಕ್ರೀನ್ ಅಲ್ಲಿ. ನನ್ನ ಅಡ್ರೆಸ್ಗೆ ಲಕ್ಷ್ಮೇಶ್ವರ ತಾಲೂಕು ಪೇಟ್ಬಣ ಓಣಿ, ಪೇಟ್ಬಣ ಗ್ರಾಮ, ಗುಲ್ಗಂಜಿಕೊಪ್ಪು ಹೋಗೋ ರೋಡ್ ವಾಯಾ ಮುಕ್ತಿ ಮಂದಿರ. ಅಲ್ಲಿ ಬಂದ್ರೆ ಫಸ್ಟ್ಗೆ ನನ್ನ 3ನೇ ಲೇಔಟ್ ಬಲಕ್ಕೆ ನನ್ನ ದೊಡ್ಡದ ಆಫೀಸ್ ಇದೆ. ಆಫೀಸಲ್ಲಿ ನನ್ನ ಬೋರ್ಡ್ ಹಾಕಿದ್ದೀನಿ. ನಿಮಗೆ ಸವಣೂರು ರೋಡಿಂದ ಪ್ಯಾರಲಲ್ ರೋಡ್ ಬಂದ್ರೆ ನಿಮ್ಗೆ ವಾಕಬಲ್ ಡಿಸ್ಟೆನ್ಸ್. ದಯವಿಟ್ಟು ಯಾರು ಮನೆ ಕಟ್ಟೋರು ಇರ್ಲಿ, ಸೈಟ್ ತಗೊಳ್ಳೋರು ಇರ್ಲಿ, ಯಾರೇ ಇದ್ರು ಇದನ್ನ ದಯವಿಟ್ಟು ಶೇರ್ ಮಾಡಿ. ಈ ವಿಡಿಯೋನ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ನೀವು ಈ ವಿಚಾರಗಳನ್ನ ತಿಳಿಸ್ರಿ. ಅಂದ್ರೆ ಇಷ್ಟು ಕಡಿಮೆ ರೇಟಿಗೆ ಈ ರೀತಿ ಡೆವಲಪ್ಮೆಂಟ್ ಮಾಡಿ ನಾವು ಸೈಟ್ ಇಷ್ಟು ಕಡಿಮೆ ಬೆಲೆಗೆ ಯಾರು ಕೊಡಂಗಿಲ್ಲ. ನನ್ನ ಗುರಿ ಒಂದೇ, ಮಧ್ಯಮ ವರ್ಗದವರಿಗೆ ಮತ್ತು ಈ ಕೂಲಿ ಕಾರ್ಮಿಕರಿಗೆ, ರೈತರಿಗೆ ನಾನು ಕೊಡ್ಬೇಕಂತ ನಾನು ತುಂಬಾ ಇಷ್ಟಪಟ್ಟಿದ್ದೇನೆ. ಹಾಗಾಗಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಾವು ರೈತರಿ 137 ಸೈಟ್ ತಗೊಂಡಿದ್ವಿ. ಆದಷ್ಟಲಿಂದ ಈ ವರ್ಷ 2 ಲಕ್ಷ ಕೇಳಿದ್ರೆ ನಾವು ಕೊಟ್ಟಿಲ್ಲ. ಏರಿಯಾನು ಭಾಳ ಸೂಪರ್ ಐತಿ. ಇದು ಮತ್ತೆ ಲಕ್ಷ್ಮೇಶ್ವರದ್ದು ಬೇಕಾದಂಗ ಇದೆ, ಇಂಪ್ರೂವ್ ಐತ್ರಿ ಜಾಗ. ನನ್ನ ಹೆಸರು ಮಲ್ಲನಗೌಡ. ನಾವು ರೈತ ಮತ್ತು ಎಲೆ ವ್ಯಾಪಾರಸ್ಥ. ನಾನು ಎಲ್ಲ ಕಡೆ ಅಡ್ಡಾಡಿ ವಿಚಾರ ಮಾಡಿ ಇಲ್ಲಿ ಅತಿ ಕಡಿಮೆ ಬೆಲೆಗೆ ಪ್ಲಾಟ್ ಸಿಕ್ಕಿದ್ರಿಂದ ಇಲ್ಲಿ ಪ್ಲಾಟ್ ತೊಗೊಂಡು ಆಲ್ರೆಡಿ ಮನೆ ಕಟ್ತಾ ಇದ್ದೀನಿ. ಇಲ್ಲಿ ಎಲ್ಲ CC ರೋಡು, ಲೈಟಿನ ಕಂಬ ಎಲ್ಲಾನು ಮೂಲಭೂತ ಸೌಕರ್ಯ ಭಾಳ ಚೆನ್ನಾಗಿದೆ. ಆದ್ದರಿಂದ ಇಲ್ಲಿ ಜಾಗ ತೊಗೊಂಡವರು ಮನೆ ಕಟ್ಟೋರಿಗೆ ಭಾಳ ಯೋಗ್ಯ ಐತಿ. ನಾ ತೊಗೊಂಡಿನಿ, ಮನೆ ಕಟ್ಟಾವಂತೀನಿ. ಎಲ್ಲರೂ ಬಂದು ತೊಗೊಳಕ್ಕೆ ಅಡ್ಡಿ ಇಲ್ಲ ಇಲ್ಲಿ.